ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಏಪ್ರಿಲ್ 7, 2026ರಂದು ಮೈಸೂರು ನಗರ ಜಿಲ್ಲಾ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಬಿಜೆಪಿ ಹಿರಿಯ ಮುಖಂಡರಾದ ಶ್ರೀ ಎಸ್.ಆರ್. ಗೋಪಾಲ್ ರಾವ್ ರವರು ರಚಿಸಿರುವ ಬಿಜೆಪಿ ಕರ್ನಾಟಕ ಮಹಾರಥರು ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಸಂಸದ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು, ಶಾಸಕರಾದ ಶ್ರೀವತ್ಸ ಮತ್ತು ಮೈಸೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಶ್ರೀ ಕುಂಬರಹಳ್ಳಿ ಸುಬ್ಬಣ್ಣ, ಶಾಂತಾರಾಮ್ ತೋಂಟದಾರ್ಯ, ಮಾಜಿ ವಿಧಾನ ಪರಿಷತ್ ಸದಸ್ಯರು, ಎಂಜಿ ಮಹೇಶ್ ವಕ್ತಾರರು, ಬಿಜೆಪಿ ಕಾರ್ಯಕರ್ತರುಗಳು ಉಪಸ್ಥಿತರಿದ್ದರು. ಈಗಾಗಲೇ ಅವರು ಇದು ಎರಡನೇ ಪುಸ್ತಕವನ್ನ ಹೊರಗಡೆ ತಂದಿದ್ದಾರೆ. ಮೊದಲನೇದು ಕೋವಿಡ್ ಸಮಯದಲ್ಲಿ ಅವರು ಮೈಸೂರು ಭಾಗದಲ್ಲಿ ಏನು ಬಿಜೆಪಿ ಸಂಘಟನೆ ಬೆಳೆದಂತಹ ಬಗೆ ಹೇಗೆ, ಅದಕ್ಕೆ ಯಾರ್ಯಾರದ್ದು ಕೊಡುಗೆ ಇದೆ ಅನ್ನೋ ವಿಚಾರವಾಗಿ ಒಂದು ಪುಸ್ತಕವನ್ನು ಬರೆದಿದ್ರು. ಆಗಲೂ ನನ್ನ ಅಡಿಲು ಸೇವೆ ನಾನು ಅವರಿಗೆ ಅಂದ್ರೆ ಕರಡು ತಿದ್ದೋದು ಇತ್ಯಾದಿ ವಿಷಯಗಳಲ್ಲಿ ಸ್ವಲ್ಪ ಸಹಕಾರ ಕೊಟ್ಟಿದ್ದೆ. ಪ್ರಾಯಶಃ ಅದೇ ಒಂದು ಕಾರಣಕ್ಕೆ ಈ ಎರಡನೇ ಪುಸ್ತಕದ ಕರಡು ತಿದ್ದುವ ಒಂದು ಅವಕಾಶವು ನನಗೆ ಸಿಕ್ತು. ಹಾಗಾಗಿ ಗೋಪಾಲ್ ರಾಯರಿಗೆ ಅದರಿಂದ ಎಷ್ಟು ಲಾಭ ಆಯಿತು ಗೊತ್ತಿಲ್ಲ, ನನಗೆ ಸಾಕಷ್ಟು ಲಾಭ ಆಯಿತು. ಯಾಕೆಂದ್ರೆ ಬಿಜೆಪಿಯ ಬೆಳವಣಿಗೆ ಕಳೆದ 50-55 ವರ್ಷಗಳಲ್ಲಿ ಎಷ್ಟಾಗಿದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ನನಗೂ ಕೆಲವೊಂದು ಪುನರ್ಸ್ಮರಣೆ ಮಾಡುವಂತ ಅವಕಾಶವೂ ಸಿಕ್ತು. ಹಾಗಾಗಿ ಮೊದಲನೇದಾಗಿ ನಾನು ಶ್ರೀ ಗೋಪಾಲ್ ರಾಯರಿಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತೇನೆ. ಈ ಒಂದು ಬಿಜೆಪಿ ಕರ್ನಾಟಕ ಮಹಾರಥರು ಪುಸ್ತಕ ಬಿಡುಗಡೆಯಲ್ಲಿ ಭಾಗವಹಿಸುವಂಥದ್ದು ಅತ್ಯಂತ ಸಂತೋಷದ ಸಂಗತಿ. ಎಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ಸುಮಾರು 2 ವರ್ಷ ಆಗಿದೆ ನಮ್ಮ ಪಕ್ಷ ಸೇರಿದ ಕೂಡಲೇ ನಮಗೆ ಚುನಾವಣೆಯ ಒಂದು ಎದುರಿಸುವಂಥ ಸಂಗತಿ ಬಂತು. ಆದರೂ ಸಹ ಪಕ್ಷದ ಇತಿಹಾಸ ಮತ್ತು ಅದರ ಒಂದು ಸಿದ್ಧಾಂತ ಒಂದು ಅಷ್ಟು ಮಟ್ಟಕ್ಕೆ ತಿಳುವಳಿಕೆ ಇದ್ರೂ ಸಹ ಅದು ನಮಗೆ 2 ವರ್ಷದಲ್ಲಿ ನಮಗೆ ಕಲಿಯೋದಕ್ಕೆ ಅವಕಾಶ ಸಿಕ್ಕಿತ್ತು. ಅದರಲ್ಲೂ ಸಹ ಇವತ್ತು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ವಿಶೇಷವಾಗಿ ಒಂದು ಕೊಡುಗೆ ನೀಡಿರುವಂಥದ್ದು ಅನೇಕರ ಬಗ್ಗೆ ಅವರ ಪುಸ್ತಕದಲ್ಲಿ ಅವರು ಆಗಲೇ ದಾಖಲೆ ಮಾಡಿದರು. ನಂತರ ಇವತ್ತು ಕರ್ನಾಟಕ ಅಂದರೆ ರಾಜ್ಯ ಮಟ್ಟದಲ್ಲಿ ಎಲ್ಲ ಒಂದು ನಾಯಕರು ತಮ್ಮ ಕೊಡುಗೆಗಳ ಬಗ್ಗೆ ದಾಖಲೆ ಮಾಡೋ ದೃಷ್ಟಿಯಲ್ಲಿ ಇವತ್ತು ಇನ್ನೊಂದು ಒಳ್ಳೆಯ ಪುಸ್ತಕವನ್ನು ಎಲ್ಲರಿಗೂ ಲಭ್ಯ ಮಾಡಿಕೊಟ್ಟಿದ್ದಾರೆ. ವಿಶೇಷವಾಗಿ ಎಸ್.ಆರ್. ಗೋಪಾಲ್ ರಾವ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ನಾವು ಮನನ ಮಾಡಬೇಕಾಗ್ತದೆ, ಕಾರ್ಯಕರ್ತರು ತಿಳ್ಕೊಳ್ಬೇಕಾಗ್ತದೆ. ವಿಶೇಷವಾಗಿ ಜವಾಬ್ದಾರಿಯುತ ಕಾರ್ಯಕರ್ತರು ಅದನ್ನ ಅಧ್ಯಯನವೂ ಮಾಡಬೇಕಾಗುತ್ತೆ. ಭಾರತೀಯ ಜನಸಂಘ ಹುಟ್ಟಿದ್ದೇ ಒಂದು ರೋಚಕದ ವಾತಾವರಣದಲ್ಲಿ, ರೋಚಕದ ಸಂಗತಿಯಾಗಿತ್ತು. ತಮಗೆಲ್ಲ ಗೊತ್ತಿದೆ, ಭಾರತ ವಿಭಜನೆಯಾದಂತಹ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಬಹಳ ಪ್ರಾಮುಖ್ಯದ ಒಂದು ಸಂಘಟನೆ ಇದ್ದಿದ್ದು ಕಾಂಗ್ರೆಸ್. ಕಾಂಗ್ರೆಸ್ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟು ಇತ್ಯಾದಿಗಳನ್ನ ಹೇಳ್ತಾರೆ. ಅದು ಅರ್ಧ ಸತ್ಯ, ನಿಮಗೆಲ್ಲ ಗೊತ್ತಿರೋ ಸಂಗತಿಗಳೇ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಒಂದು ದೊಡ್ಡ ನಂಬಿಕೆಯನ್ನ ಹುಟ್ಟಾಕಿದ್ರು. ಏನದು? ಅಖಂಡ ಭಾರತದ ಕಲ್ಪನೆ, ಸಂಪೂರ್ಣ ಸ್ವಾತಂತ್ರ್ಯ. ಇದು ಭಾರತೀಯ ಕಾಂಗ್ರೆಸ್ಸಿನ ಒಂದು ಮೂಲ ಸಂಗತಿಯಾಗಿತ್ತು, ಮೂಲ ಮಂತ್ರ ಆಗಿತ್ತು. 1929ರಲ್ಲಿ ಲಾಹೋರ್ನಲ್ಲಿ ಒಂದು ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ. ಅಷ್ಟರೊಳಗೆ ಈ ದೇಶದಲ್ಲಿ ಮುಸ್ಲಿಂ ಲೀಗ್ ಹುಟ್ಟುಕೊಂಡಿರುತ್ತೆ. ಮುಸ್ಲಿಂ ಲೀಗ್ ನಮ್ಮ ಭಾಗ ಪಾಕಿಸ್ತಾನ ಅಂತ ಏನು ಇವತ್ತು ಕರೀತಾರೆ, ಆ ರೀತಿ ಮುಸಲ್ಮಾನರಿಗೆ ಒಂದು ಭಾಗವನ್ನು ಕೊಡಬೇಕು ಅನ್ನೋ ಒಂದು ಬೇಡಿಕೆಯನ್ನ ಇಡ್ತಾರೆ. ಆ ಸಂದರ್ಭದಲ್ಲಿ ಅಂದಿನ ಅತಿರಥ ಮಹಾರಥರು ಎಂತಹ ವಿಶ್ವಾಸವನ್ನ ಜನರಿಗೆ ಕೊಟ್ಟಿದ್ರು ಅಂತ ಹೇಳಿದ್ರೆ, ಬಹುಶಃ ಯಾವುದೇ ಕಾರಣಕ್ಕೂ ಈ ದೇಶ ವಿಭಜನೆ ಆಗುತ್ತೆ ಅಂತ ಭಾವಿಸಿರಲಿಲ್ಲ. ಸ್ವತಃ ನೆಹರು ಅವರು ಅಲ್ಲಿ ರಾವಿ ನದಿ ಹರಿಯುತ್ತೆ,
ಆ ರಾವಿ ನದಿಯ ಆಣೆ ಮೇಲೆ ಹೇಳ್ತೇನೆ, ನಾನು ಈ ದೇಶದ ವಿಭಜನೆಗೆ ಅವಕಾಶ ಕೊಡೋದಿಲ್ಲ ಅಂತ. ನೋಡ್ತಿದ್ದಂಗೆ ಈ ದೇಶದ ಅಂದ್ರೆ ವಿಭಜಿತ ಭಾರತದ ಮೊದಲ ಪ್ರಧಾನಮಂತ್ರಿ ನೆಹರೂರೇ ಆಗ್ತಾರೆ. ಮುಸ್ಲಿಂ ಲೀಗ್ ಹೇಳುತ್ತೆ, ಏನಾದ್ರೂ ನೀವು ವಿಭಜನೆ ಮಾಡದೇ ಇದ್ರೆ ಈ ದೇಶದಲ್ಲಿ ರಕ್ತ ಕ್ರಾಂತಿ ಆಗುತ್ತೆ, ಕತ್ತಿಯಿಂದ ಉತ್ತರ ಕೊಡಬೇಕಾಗುತ್ತೆ, ಈ ರೀತಿ ಎಲ್ಲ ಮಾತುಗಳನ್ನ ಆಡಿರ್ತಾರೆ. ಆ ಸಂದರ್ಭದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್, ದ ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಏನ್ ಕರೀತೀವಿ, ಅವರು ಯಾರು ಕತ್ತಿಯ ಮಾತಾಡ್ತಾರೆ ಅವರಿಗೆ ಕತ್ತಿಯಿಂದ ಉತ್ತರ ಕೊಟ್ಟೆವು, ಆದ್ರೆ ವಿಭಜನೆಗೆ ನಾವು ಅವಕಾಶ ಕೊಡೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಆದ್ರೆ ನೋಡ್ತಿದ್ದಂಗೆ ವಿಭಜಿತ ಭಾರತದ ಮೊದಲನೇ ಗೃಹ ಮಂತ್ರಿ ಅವರಾಗ್ತಾರೆ. ಇನ್ನ ಬಾಬು ರಾಜೇಂದ್ರ ಪ್ರಸಾದ್ ಜೈಲಿನಲ್ಲಿ ಇಟ್ಕೊಂಡು ಇಂಡಿಯಾ ಡಿವೈಡೆಡ್ ಅಂತ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಅವರು ಹೇಳ್ತಾರೆ, ಈ ವಿಭಜನೆ ಅನ್ನೋದು ಇದು ಮೂರ್ಖತನದ ಪರಮಾವಧಿ, ಹುಚ್ಚು ಮನಸ್ಸಿನ ಕಲ್ಪನೆ ಅಂತ ಹೇಳ್ತಾರೆ. ಆದ್ರೆ ನೋಡ್ತಿದ್ದಂಗೆ ವಿಭಜಿತ ಭಾರತದ ಮೊದಲನೇ ರಾಷ್ಟ್ರಾಧ್ಯಕ್ಷರಾಗ್ತಾರೆ. ಇನ್ನ ಕೊನೆಯದಾಗಿ ಹೇಳೋದಾದ್ರೆ ಮಹಾತ್ಮ ಗಾಂಧೀಜಿ ಅವರು ಹೇಳ್ತಾರೆ, ಮುಸಲ್ಮಾನರು ಮತ್ತು ಹಿಂದೂಗಳು ನನಗೆ ಎರಡು ಕಣ್ಣುಗಳಿದ್ದಾಗೆ, ಈ ದೇಶವನ್ನ ವಿಭಜನೆ ಮಾಡೋದಕ್ಕೆ ಮುಂಚಿತವಾಗಿ ನನ್ನ ದೇಹವನ್ನೇ ಬೈಸೆಕ್ಟ್ ಮಾಡಿ ತುಂಡು ಮಾಡಿ ಅನ್ನೋ ರೀತಿಯಲ್ಲಿ ಅವರು ಹೇಳಿರ್ತಾರೆ. ಆದ್ರೆ ಆಗಸ್ಟ್ 15 ತಾರೀಕು 1947 ವಿಭಜನೆ ಆಗೇ ಆಗೋಗುತ್ತೆ. ದ ಕಾಂಗ್ರೆಸ್ ಪಾರ್ಟಿ ಇನ್ ದೋಸ್ ಡೇಸ್ ಬೆಟ್ರೈಡ್ ದಿ ಬಿಲೀಫ್ ಆಫ್ ದಿ ಇಂಡಿಯನ್ ಪೀಪಲ್. ಈ ದೇಶದ ಜನರು ನಂಬಿದ್ದಂತ ಸಂಗತಿಗಳಿಗೆ ಆಘಾತವನ್ನು ಉಂಟು ಮಾಡಿದಂತ ಒಂದು ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ಬಹಳ ಅನಿವಾರ್ಯ ಆಯಿತು. ಆ ಕಾರಣದಿಂದ ಇತ್ಯಾದಿ ಹೇಳ್ಕೊಂಡು ಬಂದಿರೋದು ನೋಡಿರುತ್ತೆ. ಆ ದಿವಸ ಲಕ್ಷಾವಧಿ ಜನ ನಮ್ಮವರೇ ನೆನ್ನೆವರೆಗೆ ನಮ್ಮ ಜೊತೆ ಇದ್ದಂತವರು ಪರಿಕೀಯರಾಗೋಗ್ತಾರೆ. ಆ ಸಂದರ್ಭದಲ್ಲಿ ನಿಮ್ಗೆಲ್ಲ ಗೊತ್ತಿದೆ, 1925ರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಸ್ತಿತ್ವಕ್ಕೆ ಬಂತು, ಸ್ಥಾಪನೆ ಆಯಿತು. ಆಗ ಈ ಕಾಂಗ್ರೆಸ್ಸಿನ ಬಗ್ಗೆ ಯಾವುದೂ ಸಹ ಬಹಳ ಗೌರವವನ್ನು ಇಟ್ಕೊಂಡಿತ್ತು. ಆದ್ರೆ ಯಾವ ವಿಭಜನೆ ಆಗುವಂತ ಸಂದರ್ಭ ಬರ್ತಾ ಇದೆ ಅನ್ನೋದಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖರು ಎಲ್ಲರ ಹತ್ರನೂ ಹೋಗಿ ಯಾವುದೇ ಕಾರಣಕ್ಕೂ ವಿಭಜನೆಗೆ ಹೋಗ್ಬೇಡಿ ಅಂತ ಬಹಳ ಕಾಳಜಿಯಿಂದ ಪ್ರಾರ್ಥನೆ ಮಾಡಿದ್ರು ಸಹ ಇಟ್ ಬಿಕೇಮ್ ಎ ರಿಯಾಲಿಟಿ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ.